of enlargement is coming into your life. ನಿಮ್ಮ ಜೀವಿತದಲ್ಲಿ ವಿಸ್ತರಣೆ ಬರುತ್ತಾ ಇದೆ. Amen. Naturally, it is not possible for a barren woman to rejoice. ಯಾಕೆಂದ್ರೆ ಸ್ವಾಭಾವಿಕ ಲೋಕದಲ್ಲಿ ಬಂಜೆಯು ಹರ್ಷಗೊಳ್ಳುವುದು ಅದು ಅಸಾಧ್ಯ. Because she don't have anything. ಯಾಕೆಂದ್ರೆ ಆಕೆ ಹತ್ರ ಏನು ಇಲ್ಲ. But the Lord says, ಆದ್ರೆ ದೇವರು ಹೇಳ್ತಾ ಇದ್ದಾರೆ, rejoice. ಹರ್ಷಗೊಳ್ಳು. Rejoice. ಹರ್ಷಗೊಳ್ಳು. Rejoice. ಹರ್ಷಗೊಳ್ಳು. Rejoice. ಹರ್ಷಗೊಳ್ಳು. Rejoice. ಹರ್ಷಗೊಳ್ಳು. The reason why we need to believe and rejoice because God has already released into our life. ನಾವು ಯಾಕೆ ನಂಬಿ ಹರ್ಷಿಸುವುದಂತ ಹೇಳಿದ್ರೆ ದೇವರು ಈಗಾಗಲೇ ಅದನ್ನು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. Hallelujah. Hallelujah. See, when God speaks into our life, ದೇವರು ನಮ್ಮ ಜೀವಿತದಲ್ಲಿ ಯಾವಾಗ ಮಾತಾಡುತ್ತಾರೋ He releases that ability into our life. ಆ ಸಾಮರ್ಥ್ಯವನ್ನು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. He never simply talk empty words. ಆತನು ವ್ಯರ್ಥವಾದ ಮಾತುಗಳನ್ನು ಎಂದಿಗೂ ಮಾತಾಡೋದಿಲ್ಲ. He speaks, something is being imparted into your spirit. ಆತನು ಯಾವಾಗ ಮಾತಾಡುತ್ತಾನೋ ನಿಮ್ಮ ಜೀವಿತಕ್ಕೆ ಏನೋ ವರ್ಗಾವಣೆ ಉಂಟಾಗುತ್ತದೆ. Book of Genesis, turn with me to book of Genesis chapter 1 verse 28. Come on, let's see that scripture. Book of Genesis. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ. Okay, God blessed them. The first word God spoke to the human being, or we can say the Adam and Eve, God blessed them and God said to them, be fruitful, multiply, fill the earth, subdue it, have dominion over everything. ಇಲ್ಲಿ ಪ್ರಥಮವಾಗಿ ನೋಡುವುದಾದರೆ ಆದಾಮ ಮತ್ತೆ ಹವ್ವಳನ್ನ ದೇವರು ಸೃಷ್ಟಿ ಮಾಡಾದ್ಮೇಲೆ ಇಲ್ಲಿ ವಾಕ್ಯ ಹೇಳುತ್ತದೆ, ಅವನು ದೇವರು ಅವರಿಬ್ಬರನ್ನು ಆಶೀರ್ವದಿಸಿದಿ. ಆತನು ಏನೋ ರೀತಿಯಾಗಿ ಆಶೀರ್ವದಿಸ ಅಂದ್ರೆ ಭೂಮಿಯಲ್ಲಿ ತುಂಬಿಕೊಂಡು ಫಸ್ಟ್ ಫ್ರೂಟ್ಫುಲ್ ಫಲಭರಿತರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿ. ವಾಟ್ ಇಸ್ ದ ಗಾಡ್ಸ್ ಪ್ಲಾನ್ ಫಾರ್ ಎವ್ರಿವನ್? ಪ್ರತಿಯೊಬ್ಬರಿಗೂ ದೇವರ ಯೋಜನೆ ಏನು? ಗಾಡ್ಸ್ ಪ್ಲಾನ್ ಇಸ್ ಯು ಮಸ್ಟ್ ಎನ್ಲಾರ್ಜ್. ದೇವರ ಯೋಜನೆ ಏನಂತ ಹೇಳಿದ್ರೆ ನೀನು ವಿಸ್ತಾರಗೊಳ್ಳಬೇಕು. Come on, say with me. God appointed me for the enlargement. ನನ್ನೊಂದಿಗೆ ಹೇಳಿ, ದೇವರು ನನ್ನನ್ನು ವಿಸ್ತಾರಗೊಳ್ಳಿಕ್ಕೆ ನೇಮಕ ಮಾಡಿದ್ದಾರೆ. ವಿಸ್ತಾರಗೊಳ್ಳಿಕ್ಕೆ. Enlargement in every area. ಪ್ರತಿಯೊಂದು ಭಾಗದಲ್ಲಿಯೂ ನಾನು ವಿಸ್ತಾರಗೊಳ್ಳುವಂತೆ. Spiritually, physically, emotionally, God want you to enlarge in every area. God want you to be prosper in every area. ಸ್ವಾಭಾವಿಕವಾಗಿ ಆತ್ಮಿಕವಾಗಿಯೂ ಎಲ್ಲ ವಿಷಯದಲ್ಲೂ ವಿಸ್ತಾರಗೊಳ್ಳುವಂತೆ ದೇವರು ನನ್ನಲ್ಲಿ ಬಯಸುತ್ತಾನೆ. In other words, ಇನ್ನೊಂದು ಅರ್ಥ ಹೇಳುವುದಾದ್ರೆ enlargement is your portion. ವಿಸ್ತಾರವು ಅದು ನಿಮ್ಮ ಪಾಲಾಗಿದೆ. Come on, look at your neighbor and say enlargement is your portion. ಪಕ್ಕದವರನ್ನು ನೋಡಿ ಹೇಳಿ, ವಿಸ್ತರಣೆಯು ನಿನ್ನ ಪಾಲಾಗಿದೆ. Hallelujah. Hallelujah. That's why God is saying, oh barren woman, rejoice. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಬಂಜೆಯೇ ಹರ್ಷಗೊಳ್ಳು. You're not married. ನೀನು ಮದುವೆ ಆಗಲಿಲ್ಲ. You don't have a husband. ನಿನಗೆ ಗಂಡ ಕೂಡ ಇಲ್ಲ. But God says, I'm going to multiply children into your life. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳನ್ನು ನಾನು ಹೆಚ್ಚಿಸುತ್ತೇನೆ. Hallelujah. See, that's what first of all I told you, this is a word God is speaking to the Israel. ನಾನು ಮೊದಲೇ ಹೇಳಿದೆ, ದೇವರು ಈ ವಾಕ್ಯವನ್ನು ಇಸ್ರಾಯೇಲರಿಗೆ ಹೇಳಿದರು. Naturally they cannot be multiplied. They went through the greatest trials and tests in this earth. ಸ್ವಾಭಾವಿಕವಾಗಿ ನೋಡೋದಾದ್ರೆ ಅವರು ಎಂದಿಗೂ ಕೂಡ ವಿಸ್ತಾರಗೊಳ್ಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ಈ ಭೂಮಿಯಲ್ಲಿ ಅವರು ಅನೇಕ ಶೋಧನೆಗಳನ್ನು ಕಷ್ಟಗಳನ್ನು ಹೊಂದಿ ಹೋಗಿದ್ದಾರೆ. They were oppressed in every corners in their life. ಅವರ ಜೀವಿತದಲ್ಲಿ ಎಲ್ಲ ಕಡೆಯಿಂದ ಅವರಿಗೆ ಒತ್ತಡ ಬಂದಿದೆ. But God said, ಆದರೆ ದೇವರು ಹೇಳಿದ್ದಾರೆ, you are going to enlarge. ಆದರೆ ನೀವು ವಿಸ್ತಾರಗೊಳ್ಳುತ್ತೀರಿ. You are going to enlarge. ಆದರೆ ನೀವರು ವಿಸ್ತಾರಗೊಳ್ಳುತ್ತೀರಿ. Today in this evening time I am prophetically I am speak over your life. There is a season is coming into your life. You are going to enlarge. ಈ ದಿನದಲ್ಲಿ ಈ ಸಂಜೆ ವೇಳೆಯಲ್ಲಿ ನಾ ಪ್ರವಾದಾತ್ಮಕವಾಗಿ ಹೇಳುತ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಒಂದು ವಿಸ್ತರಣೆ ಬರುತ್ತಾ ಇದೆ. How the enlargement will happen in our life? ನಮ್ಮ ಜೀವಿತದಲ್ಲಿ ವಿಸ್ತರಣೆ ಹೆಂಗೆ ಉಂಟಾಗುತ್ತದೆ? Verse 2 it says, enlarge the place of your tent, let them stretch out of the curtains of your dwelling, do not spare, lengthen your cords and strengthen your stakes. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. Amen. Word of God says you need to do something. ದೇವರ ವಾಕ್ಯ ಹೇಳ್ತಿದೆ, ನೀನೇನು ಮಾಡಬೇಕು. Yes. ಹೌದಾ? Faith
have a genuine action in our life. ನಂಬಿಕೆಯು ಯಾವಾಗಲೂ ಒಂದು ಕ್ರಿಯೆಯನ್ನು ಉಂಟು ಮಾಡುತ್ತದೆ. Genuine faith produces the genuine action in our life. ಶುದ್ಧವಾದ ನಂಬಿಕೆ ಶುದ್ಧವಾದ ಕಾರ್ಯವನ್ನು ಉಂಟು ಮಾಡುತ್ತದೆ. The change where we need to make, first of all, it is in our mind, renewing our mind. ಪ್ರಥಮವಾಗಿ ನಾವು ಬದಲಾವಣೆ ಮಾಡುವುದಾದರೆ ನಮ್ಮ ಮನಸ್ಸನ್ನು ನಾವು It ನೂತನಗೊಳಿಸಬೇಕು. says you need to enlarge the place of your tent. ದೇವರ ವಾಕ್ಯ ಹೇಳುತ್ತದೆ ನಿನ್ನ ಗುಡಾರಗಳನ್ನು ವಿಸ್ತರಿಸು. For example, ಉದಾಹರಣೆ if you ಕೊಡೋದಾದ್ರೆ, look into the book of Genesis chapter 12, God is calling Abraham into the purpose of God. ದೇವರ ವಾಕ್ಯದಲ್ಲಿ ನೀವು ನೋಡುವುದಾದರೆ ಅಬ್ರಹಾಮನನ್ನು ದೇವರು ಆತನ ಉದ್ದೇಶಕ್ಕೆ ಆತನು ಕರೆಯುತ್ತಾನೆ. Read that scripture, book of Genesis chapter 12 verse 1 and 2. Let's see that scripture. ಯೆಹೋವನು ಅಬ್ರಾಮನಿಗೆ, Now the Lord said to Abraham, get out of your country, get out of your family, from your father's house to the land that I will show you. ಯೆಹೋವನು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು ಬಂಧುಗಳನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸಿದ ದೇಶಕ್ಕೆ ಹೊರಟು ಹೋಗು. Listen, Abraham, you cannot experience the enlargement where you are. You have to take some faith step in your life. ಅಬ್ರಹಾಮನೇ ನೀನಿರುವ ಸ್ಥಳದಲ್ಲೇ ನೀನು ವಿಸ್ತಾರಗೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ನಿನ್ನ ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದೆ ಇಡಬೇಕು. Genuine faith always need to take genuine steps. ನಿಜವಾದ ನಂಬಿಕೆಯು ಅಥವಾ ಶುದ್ಧವಾದ ನಂಬಿಕೆಯು ಶುದ್ಧವಾದ ಕಾರ್ಯಗಳನ್ನು ಅದು ಉಂಟು ಮಾಡುತ್ತದೆ. That's why God told you need to come out of this present situation. ಅದಕ್ಕಾಗಿ ಅಬ್ರಹಾಮನಿಗೆ ದೇವರು ಹೇಳಿದ್ರು ಈಗ ಇರುವ ಸ್ಥಿತಿಯಿಂದ ನೀವು ಹೊರ ಬರಬೇಕು. The reason where Abraham is born is the place of the idol worship. ಅಬ್ರಹಾಮನು ಎಲ್ಲಿ ಹುಟ್ಟಿದ ಅಂದ್ರೆ ಆ ಒಂದು ಪ್ರಾಂತ್ಯದಲ್ಲಿ ವಿಗ್ರಹಾರಾಧನೆ ಮಾಡುತ್ತಿದ್ದರು. God told, I don't want to bless you here. I need you to come out of this place. ನಾನು ಇಲ್ಲಿ ದೇವರು ಹೇಳಿದ ನಾನು ಇಲ್ಲಿ ನಿನ್ನನ್ನು ಆಶೀರ್ವದಿಸಲು ಬಯಸುವುದಿಲ್ಲ, ನೀನು ಇಲ್ಲಿಂದ ಹೊರ ಬರಬೇಕು. The reason why when God says some instructions in our life, that will take you into the further expansion in our life. ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಮಾತಾಡಿದ್ರೆ ಒಂದು ಆಜ್ಞೆಯನ್ನು ಕೊಟ್ರೆ ಆ ಆಜ್ಞೆಯು ನಮ್ಮನ್ನು ಇನ್ನೊಂದು ಹಂತಕ್ಕೆ ಕೊಂಡು ಹೋಗುತ್ತದೆ. Hallelujah. Hallelujah. Amen. The instruction of the Lord takes us into the expansion. ದೇವರ ಆಜ್ಞೆಯು ನಮ್ಮನ್ನು ವಿಸ್ತಾರಕ್ಕೆ ನಡೆಸುತ್ತದೆ. God said to Abraham, ದೇವರು ಅಬ್ರಹಾಮನಿಗೆ ಹೇಳಿದ, Abraham, your mindset need to be changed. ನಿನ್ನ ಮನಸ್ಸು ನೂತನಗೊಳ್ಳಬೇಕು. See, before it happens in the natural world, expansion, before the expansion happens in the natural world, it should happen in your inner spirit, in your inner eyes. The expansion must happen. ಸ್ವಾಭಾವಿಕವಾಗಿ ವಿಸ್ತರಣೆ ಆಗ್ಲಿಕ್ಕಿಂತ ಮುಂಚೆ ನಿಮ್ಮ ಆತ್ಮದಲ್ಲಿ ಆ ವಿಸ್ತರಣೆಯ ಅನುಭವ ನಿಮಗೆ ಆಗಬೇಕು. Did you get it what I am saying? ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥವಾಯ್ತಾ? Before it happens physically, it must happen inside. ಅದು ಹೊರಗೆ ಆಗುವುದಕ್ಕಿಂತ ಮುಂಚೆ ಅದು ನಿಮ್ಮ ಒಳಗಡೆನೆ ಆಗಿರಬೇಕು. That's why God told Abraham, come here. ಅದಕ್ಕಾಗಿ ದೇವರು ಅಬ್ರಹಾಮನಿಗೆ ಹೇಳಿದ, ಅಬ್ರಹಾಮ ಇಲ್ಲಿ ಬಾ. Look at the sky. ಆಕಾಶವನ್ನು ನೋಡು. Look at the sky. ಆಕಾಶವನ್ನು ನೋಡು. Look at. Can you count the stars? ಆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸಬಹುದಾ ನೀನು? I'm going to make your descendants like this. ಅದೇ ರೀತಿಯಾಗಿ ನಿನ್ನ ಜನಾಂಗವನ್ನು ಆ ರೀತಿಯಾಗಿ I'm going to ಮಾಡುತ್ತೇನೆ. make your descendants like that. ಓ ನಿನ್ನ ಜನಾಂಗವನ್ನು ಆ ರೀತಿಯಾಗಿ ಮಾಡುತ್ತೇನೆ. He didn't have a single child. ನಿನಗೆ ಒಂದು ಮಕ್ಕಳು ಕೂಡ ಇರಲಿಲ್ಲ. Naturally, he don't have anyone. ಸ್ವಾಭಾವಿಕವಾಗಿ ಅಬ್ರಹಾಮನಿಗೆ ಒಂದು ಮಗು ಕೂಡ ಇರಲಿಲ್ಲ. But God said, ದೇವರು change ಹೇಳಿದ, your inner image. ದೇವರು ಹೇಳಿದ ನಿನ್ನ ಒಳಗಿರುವ ಪಿಕ್ಚರ್ ಅನ್ನು ಬದಲ ಮಾಡು. Change your inner image. ಒಳಗಿರುವ ಪಿಕ್ಚರ್ ಅನ್ನು ಬದಲ Change ಮಾಡು. your picture from inside. ನಿನ್ನ ಒಳಗಿರುವ ಒಂದು ಚಿತ್ರಣವನ್ನು ಬದಲ ಮಾಡು. Hallelujah. Hallelujah. Today in this evening time, I speak by the inspiration of the Holy Spirit. Change your picture concerning your life. What others say about you, that's not the real thing. What the word of God says, let that picture come inside of your spirit. ಈ ಸಂಜೆ ವೇಳೆ ದೇವರಾತ್ಮನ ಪ್ರೇರೇಪಣೆಯಿಂದ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದ ಕುರಿತಾಗಿ ನಿಮ್ಮ ಕುರಿತಾಗಿರುವ ಚಿತ್ರಣವನ್ನು ನೀವು ಬದಲ ಮಾಡಿ. ಜನರು ಏನು ಹೇಳ್ತಾರೋ ಅದಲ್ಲ, ನಿಮ್ಮ ಚಿತ್ರಣವನ್ನು ಬದಲ ಮಾಡಿ. Hallelujah. Let the word create the right picture inside of you. ದೇವರ ವಾಕ್ಯವು ನಿಮ್ಮಲ್ಲಿ ಸರಿಯಾದ ಒಂದು ಚಿತ್ರಣವನ್ನು ಉಂಟು ಮಾಡಲಿ. A sick person always have a sick mentality. ಒಬ್ಬ ಅನಾರೋಗ್ಯ ಇರುವ ವ್ಯಕ್ತಿ ಯಾವಾಗಲೂ ಅನಾರೋಗ್ಯದ ಒಂದು ಆಲೋಚನೆಗಳನ್ನೇ ಆತನು ಪಿಕ್ಚರ್ ಮಾಡುತ್ತಾನೆ. Before you get physically healed, you need to have
a healthy picture about your body. ಸ್ವಾಭಾವಿಕವಾಗಿ ನೀವು ಸ್ವಸ್ಥತೆಯನ್ನು ಹೊಂದುವ ಮೊದಲು ಆ ಸ್ವಸ್ಥತೆಯ ಆಲೋಚನೆ, ನೀವು ಸ್ವಸ್ಥವಾಗಿರುವ ಆಲೋಚನೆಗಳು ನಿಮ್ಮ ಒಳಗಡೆ ಇರಬೇಕು. Very important thing. ಬಹಳ ಪ್ರಾಮುಖ್ಯವಾದದ್ದು. That's why the word of God says, let the weak say I'm strong. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಬಲ ಇಲ್ಲದವನು ನಾನು ಬಲಾಡಿಯನು ಅಂತ ಹೇಳಲಿ ಅಂತ. Come on, I'll tell you, when you have the right picture inside of you, you will speak rightly. ನಿಮ್ಮ ಒಳಗೆ ಸರಿಯಾದ ಚಿತ್ರಣವು ನಿಮ್ಮಲ್ಲಿ ಇದ್ದರೆ ನೀವು ಸರಿಯಾಗಿ ಯಾವಾಗಲೂ ಮಾತಾಡುತ್ತೀರಿ. Oh, I didn't heard an amen. Come on. It's not a difficult thing to say what the right if inside is changed. ಒಳಗಡೆ ಯಾವಾಗ ಬದಲಾವಣೆ ಆಗಿರ್ತದೆ, ಸರಿಯಾದ ಮಾತುಗಳನ್ನು ಮಾತಾಡಲು ಅದು ಕಷ್ಟವಲ್ಲ. Word of God says what the heart overflows, the mouth will speak. ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು ಅಂತ ದೇವರ ವಾಕ್ಯ ಹೇಳುತ್ತದೆ. Come on. Your spirit must capture the image of the word. ನಿಮ್ಮ ಆತ್ಮವು ದೇವರ ವಾಕ್ಯದ ಚಿತ್ರಣವನ್ನು ಅದು ಗ್ರಹಿಸಿಕೊಳ್ಳಬೇಕು. Quickly turn with me to Genesis chapter 6 verse 5. Genesis chapter 6 verse 5. And the Lord saw that the wickedness of the man was so great on the earth, every intent, imagination and the thoughts of their heart was only evil continually. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ Amen. ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು. Enough, sister. So the scripture says here, their imagination, the right translation says, their imagination of their heart was only evil continually. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರ ಆಲೋಚನೆಯು ಯಾವಾಗಲೂ ಕೆಟ್ಟದಾಗಿತ್ತಂತ. Because their imagination was corrupted, they became corrupted. ಯಾವಾಗಲೂ ಅವರು ಆಲೋಚನೆಗಳು ಕೆಟ್ಟದಾಗಿರುವ ಕಾರಣ ಅವರು ಕೂಡ ಕೆಟ್ಟವರಾದರು. Not because they corrupted, the wrong imagination came. Because of their imagination was corrupted, they became corrupted. ಅವರು ಕೆಟ್ಟವರಾದರಿಂದ ಕೆಟ್ಟ ಆಲೋಚನೆಗಳಲ್ಲ, ಕೆಟ್ಟ ಆಲೋಚನೆ ಇದ್ದ ಕಾರಣ ಅವರು ಕೆಟ್ಟವರಾದರು. Are you getting what I'm saying? Their imagination got corrupted first. ಅವರ ಮೊದಲ ಆಲೋಚನೆಗಳು ಅದು ಕೆಟ್ಟದಾದವು. That's where the importance of the meditation of the word of God. ಅದಕ್ಕಾಗಿ ಅದು ಇಲ್ಲಿ ದೇವರ ವಾಕ್ಯವ ಧ್ಯಾನ ಮಾಡುವ ಪ್ರಾಮುಖ್ಯತೆಯನ್ನು ನಾವು What ತಿಳಿದುಕೊಳ್ತೇವೆ. is a meditation? ದೇವರ ವಾಕ್ಯ ಧ್ಯಾನ ಮಾಡುವುದಂದ್ರೆ ಏನು? Meditation is nothing else, creating the right picture inside of you. ದೇವರ ವಾಕ್ಯವನ್ನು ಧ್ಯಾನಿಸುವುದಂದ್ರೆ ನಮ್ಮೊಳಗೆ ಸರಿಯಾದ ಒಂದು ಚಿತ್ರಣವನ್ನು ಉಂಟು ಮಾಡುವುದು. Hallelujah. Hallelujah. That's why God told to Joshua, this book of the law shall not depart out of your mouth, but meditate day and night. ಅದಕ್ಕಾಗಿ ದೇವರು ಯೋಶುವನಿಗೆ ಹೇಳಿದ, ಈ ವಾಕ್ಯವು ನಿನ್ನಿಂದ ತಪ್ಪದಿರಲಿ, ಹಗಲು ಈರುಳು ಇದನ್ನು ಧ್ಯಾನಿಸು ಎಂದು. Meditate it day and night. ಇದು ಹಗಲು ಈರುಳು ಇದನ್ನು ಧ್ಯಾನಿಸು. When you meditate it day and night, ಯಾವಾಗ ನೀವು ಹಗಲು ಈರುಳು ಇದನ್ನು ಧ್ಯಾನಿಸ್ತೀರ, Joshua got transformed from inside. ಯೋಶುವನು ಒಳಗಿಂದ ಆತನು ಬದಲಾದ. Then he got such a boldness even to speak to the sun and the moon. ಅವನಿಗೆ ಎಷ್ಟು ಆತನು ಬಲಗೊಂಡ ಅಂದ್ರೆ ಚಂದ್ರನಿಗೂ ಕೂಡ ಸೂರ್ಯನಿಗೂ ಕೂಡ ಮಾತಾಡಲಿಕ್ಕೆ ಅವನು ಸಿದ್ಧನಾದ. Come on. In his word, sun and moon stopped. ಆತನ ಮಾತಿನ ನಿಮಿತ್ತವಾಗಿ ಸೂರ್ಯನು ಚಂದ್ರನು ಅಲ್ಲೇ ನಿಂತರು. That's the area we are created to dominate over the natural circumstances. ಈ ರೀತಿಯಾಗಿ ಸ್ವಾಭಾವಿಕವಾದ ಸಂಗತಿ ಮೇಲೆ ದೊರೆತನ ಮಾಡಲಿಕ್ಕಾಗಿಯೇ ನಾವು ಸಿದ್ಧಪಡಿಸಲ್ಪಟ್ಟಿದ್ದೇವೆ. Come on. We are created to domain over everything. ನಾವು ಸೃಷ್ಟಿಸಲ್ಪಟ್ಟಿರೋದು ಎಲ್ಲವನ್ನು ದೊರೆತನ ಮಾಡಲು. So here the word of God says, "O ye barren woman, ಇಲ್ಲಿ ಹೇಳ್ತದೆ, ಬಂಜೆ rejoice, ಹರ್ಷಗೊಳ್ಳು, rejoice, ಹರ್ಷಗೊಳ್ಳು, rejoice, ಹರ್ಷಗೊಳ್ಳು, rejoice, ಹರ್ಷಗೊಳ್ಳು. Oh, your children are going to be more multiplied than the married woman." ಓ, ಮದುವೆಯಾದ ಹುಡುಗಿಗಿಂತ ನಿನ್ನಲ್ಲಿರುವ ಮಕ್ಕಳೇ ಹೆಚ್ಚಾಗಿರುವರು. Why? ಯಾಕೆ? God is creating possibilities in your life. ದೇವರು ಅನೇಕ ಅವಕಾಶಗಳನ್ನು ನಿನ್ನ ಜೀವಿತದಲ್ಲಿ The ಉಂಟು Lord ಮಾಡುತ್ತಿದ್ದಾನೆ. is increasing your territory. ದೇವರು ನಿನ್ನ ಪ್ರಾಂತ್ಯವನ್ನು ವಿಸ್ತರಿಸಿದ್ದಾನೆ. Look at your neighbor and say, God is increasing your territory. ಪಕ್ಕದವರನ್ನ ನೋಡಿ ಹೇಳಿ, ದೇವರು ನಿನ್ನ ಪ್ರಾಂತ್ಯವನ್ನು You are going to ವಿಸ್ತರಿಸಿದ್ದಾನೆ. enlarge the north and the south and the east and the west. There is an enlargement. I prophesy enlargement and extension, multiplication is happening in your life. ನಾನು ಪ್ರವಾದಿಸ್ತಾ ಇದ್ದೇನೆ, ನೀವು ಉತ್ತರಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಎಲ್ಲ ದಿಕ್ಕಲ್ಲೂ ನೀವು ಹಬ್ಬವರಾಗಿದ್ದೀರಿ.
Hallelujah. Hallelujah. Shall we all stand in the presence of God? ನಾವೆಲ್ಲರೂ ದೇವರ Open our ಪ್ರಸನ್ನತೆಯಲ್ಲಿ heart to worship the Lord. ನಮ್ಮ ಹೃದಯವನ್ನು ದೇವರನ್ನು ಆರಾಧಿಸಲಿಕ್ಕೆ ತೆರೆಬಿಡುವ. ರಿಬಲ ಬಲ ಬಶಬಲ ಬರ ಕಾಂದಲಂ ರೇಂದಲ ಬ್ರೇಂದ ಲೋಮ್ರ ಲ ಕ್ರೇಂದಲಂ ರೋಷಕಂ ರಾಂದ ಲೇಂದ್ರ ಲಕಾತೋ ಲಬ್ರಾತ ಲಕಾಂದ ರೇಮೇಂದರ ಶೇಂದ ಲಕ್ರಾತೋ ಲಬ್ರಾತ ಲಾಂದಲ ಕರಬ. ಥ್ಯಾಂಕ್ ಯು ಫಾದರ್ ಲಾರ್ಡ್. ನಿನ್ನ ಪ್ರವಾದಿಯ ಬಾಯಾಗಿ ಈ ಸಂಜೆ ವೇಳೆಯಲ್ಲಿ ನೀನು ನಮ್ಮೊಂದಿಗೆ ಮಾತನಾಡಿದ್ದಿ. ಏಷಾಯ 54ರಲ್ಲಿ ನೀನು ಮಾತನಾಡಿದ್ದಿ, ಬಂಜೆ ಹರ್ಷಿಸು ಎಂಬುದಾಗಿ. ಥ್ಯಾಂಕ್ ಯು ಫಾದರ್ ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಸ್ಥಿತಿಗಳು ಏನು ಹೇಳ್ತವೆ ಅದು ನಾವಲ್ಲ, ದೇವರ ವಾಕ್ಯ ಏನು ಹೇಳುತ್ತದೋ ಅದೇ ನಾವಾಗಿದ್ದೇವೆ.